ಅದನ್ನ ಬಗ್ಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಅಪಮಾನ ಮಾಡಬೇಡಿ. ಪಕ್ಷ ಏನೂ ನಮಗೆ ದ್ರೋಹ ಮಾಡಿಲ್ಲ. ರಾಷ್ಟ್ರೀಯ ನಾಯಕರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಕೆಲವೊಂದು ಭ್ರಷ್ಟ ಕುಟುಂಬ ಇದೆ ಈ ರಾಜ್ಯದಲ್ಲಿ. ಅದು ಕಿತ್ತು ಹೋಗೋ ತನಕ ಈ ರಾಜ್ಯದ BJPಯಲ್ಲಿ ಯಾರೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೆಟ್ಟ ವಂಶಪಾರಂಪರ್ಯ ಭ್ರಷ್ಟ ಕುಟುಂಬದ ಅಂತ್ಯ ನಿಶ್ಚಿತವಾಗಿ. ಯಾಕಂದರೆ ಇದು ರಾಮಾಯಣ ಮಹಾಭಾರತದಿಂದಲೂ ನಾವು ನೋಡ್ತಾ ಇದ್ದೀವಿ. ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದ್ದೇ ಇರ್ತದೆ. ಅದ್ರ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ. ಇವತ್ತು ದುರ್ಯೋಧನನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು 10-11 ವರ್ಷ ರಾಜ್ಯಭಾರ ಮಾಡ್ದ, ಎಲ್ಲನೂ ಮಜಾ ಮಾಡ್ದ. ಅದೇ ರೀತಿ ರಾಮಾಯಣದಲ್ಲಿಯೂ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು. ಕೊನೆಗೆ ರಾಮನಿಗೆ ಜಯ ಆಯಿತು, ಪಾಂಡವರಿಗೆ ಜಯ ಆಯಿತು. ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಇರ್ತದೆ. ಇವತ್ತು ಅವ್ರು ಹೇಳ್ಬೋದು ಯತ್ನಾಳ್ ಫ್ರೀ ಆಗಿದ್ದಾನೆ, ಏನೋ ಹಗುರವಾಗಿ ಮಾತಾಡಿರ್ಬೋದು. ಆದರೆ ಏನು ಪಾಪ ಕೆಲವೊಂದು ಮಾಧ್ಯಮಗಳು ಅವ್ರಿಗೆ ಭಾಳ ಬೆಂಬಲ ಇದೆ ರಾಜ್ಯದಲ್ಲಿ. ಯಾಕಂದರೆ ಆ ವಿಜಯೇಂದ್ರನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಕೆಲವೊಂದು ಮಾಧ್ಯಮದವ್ರು ಮಾಡಿದ್ದಾರೆ. ವೃತ್ತ ನನ್ನ ಬಗ್ಗೆ ಚರ್ಚೆ ಮಾಡೋದು ಬೇಡ ಮೀಡಿಯಾದವರು. ಯತ್ನಾಳ್ ಪಕ್ಷ ಕಟ್ಟಿದ್ರೆ ಏನಾಗ್ತದೆ, ಯತ್ನಾಳದ ಏನು, ಯತ್ನಾಳ ಆರ್ಥಿಕ ಪರಿಸ್ಥಿತಿ ಏನಿದೆ, ಯತ್ನಾಳಿಗೆ ಕಾಂಗ್ರೆಸ್ನಿಂದ ರೊಕ್ಕ ಕೊಡೋರಿದ್ದಾರೆ, ಇಂಥ ಎಲ್ಲ ಹಲ್ಕಾ ವಿಚಾರಗಳನ್ನು ಬಿಟ್ಟು ನಾ ಏನು ಮಾಡ್ತೀನಿ, ನನ್ನ ನಿರ್ಣಯ ನನಗೆ ಬಿಟ್ಟಿದ್ದು. ನನ್ನನ್ನು ಒಯ್ದು ಬಂಗಾರಪ್ಪನವ್ರಿಗೆ ಜೋಡಿಸ್ಬೇಡ್ರಿ, ಯಡಿಯೂರಪ್ಪಗೆ ಜೋಡಿಸ್ಬೇಡ್ರಿ, ಜನಾರ್ದನ್ ರೆಡ್ಡಿಗೆ ಜೋಡಿಸ್ಬೇಡ್ರಿ, ಅಲ್ಲಿಂದ ಶ್ರೀರಾಮುಲಿಗೆ ಜೋಡಿಸ್ಬೇಡ್ರಿ. ನಮ್ಮ ಹೋರಾಟ ನಮ್ಮ ಹಿಂದುತ್ವದ ಸಲುವಾಗಿದೆ. ನಮ್ಮ ಹೋರಾಟ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿದೆ. ನಮ್ಮ ಹೋರಾಟ KPSCಯಲ್ಲಿ ಇವತ್ತು ಹಳ್ಳಿಯಲ್ಲಿರುವಂಥ ಒಂದು ಯುವಕ ಕನ್ನಡದಲ್ಲಿ ಬರೆದಂಥ KPSC ಹುಡುಗರಿಗೆ ಇವತ್ತು ಆದ್ಯತೆ ಸಿಗ್ತಾಯಿಲ್ಲ. ಅದು ನಮ್ಮ ಹೋರಾಟ. ಇವತ್ತು ಪೊಲೀಸ್ ನೇಮಕಾತಿ ಆಗ್ತಾಯಿಲ್ಲ. ಅದರಲ್ಲಿಯೂ ಸಹ ಇವತ್ತು 4 ವರ್ಷದಿಂದ ಪೊಲೀಸ್ ನೇಮಕಾತಿ ಆಗಿಲ್ಲ. ಇಂಥ ಎಲ್ಲ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ. ಆ ಭ್ರಷ್ಟ ಕುಟುಂಬ ಬಗ್ಗೆ ಏನೇನು ಮಾತಾಡೋದು ಅವಶ್ಯ ಇಲ್ಲ. ಮತ್ತು ಮಾಧ್ಯಮದವರು ಭಾಳ ನನ್ನ ಹಗುರವಾಗಿ ತಿಳ್ಕೊಂಡಿದ್ದರೆ, ಒಬ್ಬ ಅಯೋಗ್ಯದಾನ ಯತ್ನಾಳ್ ಅನ್ನೋದಿದ್ದರೆ ನೀವು ನಿಮ್ಮ ಮಾಧ್ಯಮದಲ್ಲಿ ನನ್ನನ್ನು ಬ್ಯಾನ್ ಮಾಡಿರಿ, ಬ್ಲಾಕ್ ಮಾಡಿರಿ. ಯತ್ನಾಳ್ ಬಗ್ಗೆ ಭಾಳ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಯತ್ನಾಳ್ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತದೀನಿ. ನನ್ನ ಸಲುವಾಗಿ ಇಂಥ ಕಾರ್ಯಕರ್ತರು ಜೀವ ಕೊಡೋರು ಇಡೀ ರಾಜ್ಯದಲ್ಲಿ ಇವತ್ತು ತಯಾರಾಗಿಬಿಟ್ಟಿದ್ದಾರೆ. ಯಾವುದೇ ದುಡ್ಡಿನಿಂದ ಕಾರ್ಯಕರ್ತರನ್ನ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ದುಡ್ಡಿನಿಂದ ಯಾವುದೋ ಒಂದು ಚಾನಲನ್ನು ಖರೀದಿ ಮಾಡಿ ನೀವು ನಾನು ಬಾಯಿಗೆ ಬಂದಂಗೆ ಮಾತಾಡಿಸ್ಬೋದು ಅಷ್ಟೇ. ಅದರ ಅರ್ಥ ಜನಸಾಮಾನ್ಯರು ನೀವು ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ನಿಮ್ಮ ಚಾನಲ್ದಲ್ಲಿ ಹೇಳಿದ್ರಂದ್ರೆ